ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ಹೆಂಡ್ರು ಏನದು ಈ ಸತಿ ಗುರುವಾರ ದೇವಸ್ಥಾನಕ್ಕೆ ಹೋಗಿದ್ವಿ. ಮತ್ತೆ ಈಗ ಏನದು ಇದು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಶನಿವಾರ ಆದ ಕಾರಣ ಅದಕ್ಕೆ ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಹೋಗೋಣ ಬಾ. ಏನ್ ಮಾಡ್ತಿದ್ದೀರಿ? ಏನದು? ಏನ ಸೊಂಡೆಗೊಪ್ಪ, ಸೊಂಡೆಗೊಪ್ಪದ ಕಾಯಿ ಇವನು ಹೇಳ್ಗಿದ್ದಾನೆ. ನಾನು ಲಾಸ್ಟ್ ಎಪಿಸೋಡ್ ಅಲ್ಲೇ ತೋರಿಸಿದ್ದೆ. ಅಲ್ಲ ಏನ್ ಹೇಳ್ತಾರೆ ಇವನ್ ಬರ್ಡೇ ಅಂತ. ಯಾವಾಗ ನಿನ್ ಬರ್ಡೇ? ಅಕ್ಟೋಬರ್ 18 ಇವನ್ ಬರ್ಡೇ ಅಂತ. ಏನಂತ ಹೊಸ ಬೈಕಲ್ಲಿ ಇವನ್ನ ಇದಕ್ಕೆ ನಂದಿ ಹಿಲ್ಸ್ ಕರ್ಕೊಂಡು ಹೋಗ್ಬೇಕಂತೆ. 1000 ರೂಪಾಯಿ ಕೊಡ್ತಾನ ನನಗೆ. ನಡ್ಗಾಡಬೇಕು. ಹೌದಾ? ಗಾಡಿ ಎಷ್ಟು ಹೋಗುತ್ತೆ? ಗಾಡಿ 20-25 ಹೋಗ್ತದೆ. ಬ್ರೋನಿ ಬರೇ 180 ಕಿಲೋಮೀಟರ್ ಹೋಗುತ್ತೆ. 170 ಅಷ್ಟೇ ಇರೋದು. ತುಂಬಾ ಒಳ್ಳೇದಲ್ವಾ? ಸಾಂಬಾರ್ ಒಳ್ಳೇದಂತ. ಸಾಂಬಾರ್ ಮಾಡ್ತಾರೆ ಬೇಳೆ ಜೊತೆ. ಗಿಡ ನೋಡಿ ಹೆಂಗಿರುತ್ತೆ. ಮುಳ್ಳಿದ್ಯಾ? ತುಂಬಾ ಇರ್ತಿತ್ತು. ಯಾರೋ ಕಿತ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಇಷ್ಟೇ ಸಿಕ್ತು. ಬಟ್ ಮನೇಲಿ ಸ್ವಲ್ಪ ಇದೆ, ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಆಯ್ತು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಪೂಜಾ ಪಾಸ್ತಾ ಮಾಡ್ತಿದ್ದಾಳೆ. ಯಾವ ತರ ಪಾಸ್ತಾ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ. ಏನೋ ಒಂದು ಪಾಸ್ತಾ ನನ್ನ ಸ್ಟೈಲ್ ಬೆಣ್ಣೆ ಮತ್ತೆ ಏನದು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಕಿ ಮಿಕ್ಸ್ ಮಾಡ್ತಾ ಇದೀವಿ. ಮತ್ತೆ ಆಲಿವ್ ಆಯಿಲ್ ಸ್ವಲ್ಪ. ಮೆಲ್ಟ್ ಆಗ್ಬೇಕು. ಇದು ಮೆಲ್ಟ್ ಆಗಬೇಕಾ? ಫುಲ್ ಸಾಫ್ಟ್ ಆಗ್ತಬೇಕು. ಅಲ್ಲಿ ಹೋಗ್ಬೇಕು ನೀಟಾಗಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಇನ್ನ ನೆಕ್ಸ್ಟ್ ಏನ್ ಹಾಕ್ತಾಳೆ? ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ಬೇಕು, ಚಿಕನ್ ಹಾಕ್ಬೇಕು. ಆಮೇಲೆ ತೋರಿಸ್ತೀನಿ ನೋಡಿ. ಓಕೆ, ಇವಾಗ ಟೊಮೆಟೊ ರುಬ್ಬಿಟ್ಕೊಂಡಿದ್ದೆ, ಬೇಯಿಸ್ಬಿಟ್ಟು ರುಬ್ಬಿಟ್ಕೊಂಡಿರೋದು. ಬೇಯಿಸ್ಬಿಟ್ಟು ರುಬ್ಬಿಟ್ಕೊಂಡಿರೋ ಟೊಮೆಟೊ. ಇದನ್ನ ಈಗ ಇದನ್ನ ಬೇಯಿಸ್ಬೇಕು ಚೆನ್ನಾಗಿ. ಒಂಚೂರು ನೀರು ಹಾಕೊಂತೀನಿ. ಒಂಚೂರು ನೀರು ಹಾಕೊಂಡು ಇದೆ ಅಲ್ವಾ ಟೊಮೆಟೊ, ಸುಮ್ಮನೆ ವೇಸ್ಟ್ ಮಾಡೋದು. ಇವಾಗ ಇದಕ್ಕೆ ಹಾಕೊಳ್ಳೋದು. ಇದಕ್ಕೆ ಹಾಕೊಳ್ಳೋದು. ಇದೇ ಮೇನ್ ಇಂಗ್ರೀಡಿಯಂಟ್ ಟೊಮೊಟೊ. ನಾವು ಯಾವ ತರ ಮಾಡ್ಕೊತೀವಿ ಆ ತರ ಫ್ಲೇವರ್ ಬರುತ್ತೆ. ಅದು ನೀಟಾಗಿ ಬೇಯಿಸ್ಬಿಟ್ಟು ಟೊಮೆಟೊ ಬೇಯಿಸಿ ಸಿಪ್ಪೆ ಸುಲ್ದು ಆಮೇಲೆ ರುಬ್ಕೊಬೇಕು. ಎಷ್ಟು ಇದು ಬೇಕೋ ಗ್ರೇವಿ ತರ ಬೇಕೋ ಅಷ್ಟು ಟೊಮೆಟೊ ಹಾಕೊಂಡ್ರೆ. ನಾನು 3 ಹಾಕೊಂಡಿದ್ದೀನಿ ಚಿಕ್ಕ ಚಿಕ್ಕ. ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಇದಕ್ಕೆ ಇವಾಗ ಕ್ಯಾಪ್ಸಿಕಮ್ ಹಾಕೊಳ್ತೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯಕ್ಕೆ, ಅದಕ್ಕೆ ಕ್ಯಾಪ್ಸಿಕಮ್ ಹಾಕೊಂಡು ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ ಹಾಕೊಳ್ಬೇಕು. ಚೂರು ಜಾಸ್ತಿ ಹಾಕೊಂಡು ಇಷ್ಟ ಹಾಕೊಳ್ತೀನಿ. ತುಂಬಾ ಖಾರ ಇರಬಾರ್ದು, ಮತ್ತೆ ಖಾರ ಇದ್ರೆ ಚೆನ್ನಾಗಿರಲ್ಲ. ಆಮೇಲೆ ಪೆಪ್ಪರ್ ಹಾಕೊಳ್ಬೇಕು. ಸ್ವಲ್ಪ ಪೆಪ್ಪರು, ಚೆನ್ನಾಗಿ ಮಿಕ್ಸ್ ವೆಲ್. ನೆಕ್ಸ್ಟ್ ಆರಿಗ್ಯಾನೋ ಹಾಕೊಳ್ಬೇಕು. ನಾವೆಲ್ಲ ತರ್ಸ್ಕೊಂಡ್ಬಿಟ್ಟಿದ್ದೀವಿ. ಫ್ಲೇವರ್ಗೆ ಅತಿಯಾಗಿ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಅಂದ್ರೆ ಆರಿಗ್ಯಾನೋ ಎಲ್ಲ ಸಿಗುತ್ತೆ ನಿಮ್ಗೆ ಇವಾಗ ಆಲ್ಮೋಸ್ಟ್ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲ ಆರಿಗ್ಯಾನೋ ಆಗಿರ್ಬೋದು. ಇವಾಗ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ.
ನೋಡ್ಕೊಂಡು ಪಾಸ್ತಾ ಬೇಯಿಸುವಾಗ ಉಪ್ಪು ಹಾಕೊಂಡಿರ್ತೀವಲ್ಲ ಹ್ಮ್ ಇದಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಬೇಕಾದ್ರೆ ನೋಡ್ಕೊಂಡು ಹಾಕೊಂಡು ಕಡಿಮೆ ಆದ್ರೆ ಮತ್ತೆ ಹಾಕೊಂಡ್ರೆ ಅಷ್ಟೇ. ನೀಟಾಗಿ ಮಿಕ್ಸ್ ಇದು ಬೇಯಲಿ ಸ್ವಲ್ಪ, ಆಮೇಲೆ ತೋರಿಸ್ತೀನಿ. ಇದಕ್ಕೆ ಇವಾಗ ಸ್ವಲ್ಪ ಪಾಸ್ತಾ ಬೇಯಿಸಿದ ನೀರು ಇರುತ್ತಲ್ವಾ, ಅದು ಎಸಿ ಬೇಡಿ ಅದು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹಾಕೊಳ್ಳಿ. ಅಷ್ಟೊಂದು ಬೇಯಿಸಿದ ನೀರು ಅದು ಹಾಕಿದ್ರೇನೆ ಚೆನ್ನಾಗಿರೋದು. ಬರೀ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೆಕ್ಸ್ಟ್ ಏನ್ ಹಾಕ್ತೀಯ? ನೆಕ್ಸ್ಟ್ ಚಿಕನ್ ಹಾಕ್ತಿದ್ದೀನಿ. ಚಿಕನ್ ಜಸ್ಟ್ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ಬೇಯಿಸಿಟ್ಕೊಂಡಿರೋದು ಅದನ್ನ ಹಾಕ್ತಿದ್ದೀನಿ. ಕಟ್ ಮಾಡ್ಬಿಟ್ಟು ಬೋನ್ಲೆಸ್ಸು. ಬೋನ್ ಹಾಕೊಂಡ್ಬಿಟ್ಟಿರ ಆಮೇಲೆ ಬೋನ್ಲೆಸ್ ಹಾಕೋಬೇಕು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ಪಾಸ್ತಾ ಸಾಸ್ ಅಂತ ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ ಇದು ಅಂಗಡಿಲಿ. ನಾರ್ದು ಚೆನ್ನಾಗಿರುತ್ತೆ, ನಾರ್ಡ್ ಪಾಸ್ತಾ ಸಾಸ್ ಚೆನ್ನಾಗಿರುತ್ತೆ. ಇದು ಹಾಕೋಬೇಕು. ಎಷ್ಟು ಹಾಕೋಬೇಕು? ನಮಗೆ ಎಷ್ಟು ಬೇಕೋ ಅಷ್ಟು. ತುಂಬಾ ಹಾಕೊಂಡ್ಬಿಡಿ, ಸ್ವೀಟ್ ಆಗ್ಬಿಡುತ್ತೆ. ನೋಡ್ಕೊಂಡು ಹಾಕೊಳ್ಳಿ. ಚೆನ್ನಾಗಿರ್ತದೆ. ಸೊ ಇವಳು ಪಾಸ್ತಾನ ಮೊದಲೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದು. ಇದು ಮ್ಯಾಕ್ರೋ ಪಾಸ್ತಾ, ಮ್ಯಾಕ್ರೋನಿ, ಇದು ಬಂದು ನಾರ್ಮಲ್. ಎರಡು ಮಿಕ್ಸ್ ಇರುತ್ತೆ. ಎರಡು ಮಿಕ್ಸ್ ಮಾಡಿ ಹಾಕ್ತಾಳೆ ಈಗ ಚಿಲ್ಲಿ ಫ್ಲೇಕ್ಸಾ? ಚಿಲ್ಲಿ ಫ್ಲೇಕ್ಸ್ ಟೇಸ್ಟ್ ಹೆಂಗಿದೆ? ಟೇಸ್ಟ್ ಉಪ್ಪು ಕರೆಕ್ಟ್ ಆಗಿ? ಓಕೆ, ಇದು ಡಾಮಿನೋಸ್ ಅಲ್ಲಿ ಸಿಗುತ್ತೆ. ಚಿಲ್ಲಿ ಫ್ಲೇಕ್ಸ್ ಇಲ್ಲ, ಡಾಮಿನೋಸ್ ಅಲ್ಲಿ ಸಿಗಲಿಲ್ಲ ನಮಗೆ, ಅದಕ್ಕೆ ಡಾಮಿನೋಸ್ ಅಲ್ಲಿ ಇತ್ತು. ಡಾಮಿನೋಸ್ ಅಲ್ಲಿ ಬಂದಿತ್ತು, ಅದಕ್ಕೆ ಅದೇ ಹಾಕಿ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ. ಒಂದೇ ಒಂದು ಹಾಕೊಳ್ತೀವಿ, ಆಮೇಲೆ ತಿಂತ ಬೇಕಾದ್ರೆ ಹಾಕೊಳ್ಬೋದು. ಓಕೆ, ಇವಾಗ ನೆಕ್ಸ್ಟ್ ಉಪ್ಪು ಸ್ವಲ್ಪ ಕಡಿಮೆ. ಇವಾಗ ಇದು ರೆಡಿ ಆಗಿದೆ ನೋಡಿ. ಮಸಾಲ ಆಗಿದೆ. ಇದು ಮಸಾಲ. ಇದಕ್ಕೆ ಇವಾಗ ಪಾಸ್ತಾ. ನಿಮಗೆ ಯಾವ ತರ ಪಾಸ್ತಾ ಇಷ್ಟ ಅದು ಹಾಕೊಳ್ಳಿ. ಇವ್ರಿಗೆ ಇದು ಇಷ್ಟ ಅಂತ ಅದಕ್ಕೆ ಇಷ್ಟು ಹಾಕ್ಬಿಡ್ಲಾ? ಅಷ್ಟು. ಶೇಂಗಾ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಪಾಸ್ತಾ ಇದೆ ಸಾಕನ್ಸುತ್ತೆ. ಸಾಕನ್ಸುತ್ತೆ. ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳಿ. ಬೇರೆ ಏನಾದ್ರು ಮಾಡೋಣ. ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಕ್ರೀಮ್ ಹಾಕೊಳ್ಬೇಕು. ಅಂದ್ರೆ ಇದು ಫ್ರೆಶ್ ಕ್ರೀಮ್ ಬರುತ್ತಲ್ವಾ, ಅದು ಫ್ರೆಶ್ ಕ್ರೀಮ್ ಹಾಕಿದ್ರೇನೆ ಅದು ಇದಾಗದು, ಸರಿ ಆಗೋದು. ಆಕ್ಚುಲಿ ಸ್ವಲ್ಪ ಜಾಸ್ತಿ ಇರಬೇಕು. ತುಂಬಾ ಗಟ್ಟಿ ಇದೆ ಫ್ರೆಶ್ ಕ್ರೀಮ್. ಪುರಿ ಫುಲ್ ಕಡಿಮೆ ಇಟ್ಕೊಂಡು ಮಾಡಿ. ಸುಟ್ಟೋಗ್ಬಿಡುತ್ತಿಲ್ಲ ಅಂದ್ರೆ ನಾನ್ ಸ್ಟಿಕ್ ಆದ್ರೆ ಸುಟ್ಟೋಗೋದ. ನಾವು ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡ್ತಿಲ್ಲ. ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಆಕ್ಚುಲಿ ಕ್ರೀಮ್ ಹಾಕಿದಷ್ಟು ರುಚಿ ಜಾಸ್ತಿ. ನೆಕ್ಸ್ಟ್ ಚೀಸ್ ಹಾಕೊಬೇಕು. ಮೊಸರೆಲ್ಲ ಚೀಸ್ ಹಾಕೊಳ್ಬಹುದು. ಅದೇ ತುರಿದ್ಬಿಟ್ಟು ಫುಲ್ ನಾವು ಇದು ಹಾಕ್ಕೊಂತೀವಿ. ನಾವು ಇದು ಹಾಕೊಂತೀವಿ. ಕ್ಯೂಬ್ ಚೀಸ್ ಬರುತ್ತಲ್ಲ, ಅದು ತುರಿದ್ಬಿಟ್ಟು ತುರಿಯತ್ತಕ್ಕೆ ತಗೊಳ್ಳಿ. ಇದು ಚೀಸ್ ರೆಡಿ ಆಗಿದೆ. ಪಾಸ್ತಾ ರೆಡಿ ಆಗಿದೆ. ಮತ್ತೆ ಇದಕ್ಕೆ ಚೀಸ್ ಹಾಕೊಳ್ಳಿ. ಚೀಸ್ ಹಾಕೊಳ್ಳಿ. ಇಷ್ಟು ಹಾಕ್ಬಿಡ್ತೀನಿ. ನಮಗೆ ಜಾಸ್ತಿ ಚೀಸ್ ಇಷ್ಟ. ನಾನ್ ಜಾಸ್ತಿ ತಿನ್ನಂಗಿಲ್ಲ, ಒಂದ್ ಸ್ವಲ್ಪ ತಿಂತೀನಿ ಅಷ್ಟೇ. ನಾನು ದೋಸೆ ತಿಂತೀನಿ. ಇಲ್ಲಿ ದೋಸೆ ಇಟ್ಟಿದ್ದೇನೆ. ಇನ್ನೊಂಚೂರು ಕ್ರೀಮ್ ಬೇಕಾ ನಿಮಗೆ? ಇವ್ರಿಗೆ ಜಾಸ್ತಿ ಕ್ರೀಮ್ ಇಷ್ಟ ಅಂತ ಅದಕ್ಕೆ ಫುಲ್ ಹಾಕ್ಬಿಡ್ತೀನಿ. ಸುಮ್ನೆ ಇಟ್ರು ವೇಸ್ಟ್. ಇದು ಆಗುತ್ತೆ. ಬೆಲ್ಲ, ನಮ್ ಬೆಲ್ಲ ಒಂದು ಮರಿ ಹಾಕಿ ಇದ್ರಿಂದ ಬರ್ತಾನೆ ಇಲ್ಲ. ಎಲ್ಲರಿಗೂ ಎದುರಿಸ್ಕೊಂಡು ಸುತ್ತಾಳೆ ಈಗ. ಬೆಲ್ಲ ಸುಮ್ಮನೆ ಇರು. ರೆಡಿ ಆಗಿದೆ ನೋಡಿ. ಚೆನ್ನಾಗಿರುತ್ತೆ ತಿನ್ನೋದಷ್ಟೇ. ತಿನ್ನಕ್ಕೆ ಈಗ ತಿಂತ ಸಿಗ್ತೀನಿ ನಿಮ್ಗೆ. ಓಕೆ ನೋಡಿ, ಫೈನಲಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಪಾಸ್ತಾ. ಹೆಂಗಿದೆ? ಸೂಪರ್. ಅದು ಹೆಂಗಿತ್ತು? ಸೂಪರ್ ಆಗಿದೆ. ಓಕೆ, ಇನ್ನು ನಾವು ತಿಂದು ಮತ್ತೆ ಸಿಗ್ತೀವಿ. ನೀವು ಎಲ್ಲರೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಹೊಸ್ಲುಗೆ ಅರ್ಶಿನ ಕುಂಕುಮ ಇಡ್ತಿದ್ದಾಳೆ ಪೂಜಾ. ನೋಡಿ, ಯಾರಾದ್ರೂ ಕಮೆಂಟ್ ಮಾಡಿ.
ಹಾಕಿದ್ದಾರೆ. ಏನ್ ಹಿಂಗ್ ಕುತ್ಕೊಂಡಿದ್ದಾಳೆ. ಏನಿಲ್ಲ. ಏನಮ್ಮ ಹೊರಗಡೆ ಕೆಲಸ ಆಯ್ತು, ಹೋಗಿ ಬರ್ತೀನಿ. ಹುಷಾರಾಗಿ ಓಡ್ಬಾ. ಶುಭವಾಗಿ ಹೋಗಿ ಲಾಭವಾಗಿ ಬಾರಮ್ಮ. ಏನಮ್ಮ? ಶುಭವಾಗಿ ಹೋಗಿ ಲಾಭವಾಗಿ ಬಾ. ಸೂರ್ಯ ನಮಸ್ಕಾರಗಳು. ಕುಂಕುಮ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಒಂದು ಕುಂಕುಮ ಇತ್ತಲ್ವಾ, ಅದು ಹಿಡಿತಾನೆ ಇರ್ಲಿಲ್ಲ. ಇವಾಗ ಹಚ್ಚಿದ್ರೆ ಇನ್ನೊಂದು 5 ನಿಮಿಷ ಬಿಟ್ಟು ಹೋಗಿರ್ತಿತ್ತು. ಅದ್ರ ಬಗ್ಗೆ ಒಂದು ಸ್ಕ್ಯಾಮ್ ಬಗ್ಗೆ ಮಾತಾಡ್ಬೇಕು. ಹೇಳು. ಗೋಲ್ಡ್ಗೆ ದುಡ್ಡೆಲ್ಲ ಹಾಕ್ಬಿಟ್ಟು ನಾವು ಕಳ್ಕೊಂಡಿರೋದು, ಅವರು ಬಂದ್ಬಿಡ್ಲಿ ಮಾತಾಡ್ತೀನಿ. ಓಕೆ, ನೋಡಿ ನೀಟಾಗಿ ತೊಳೆದು. ಹೆಂಗ್ ಗೊತ್ತಾ, ಇದೀ ಕಡ್ಡಿ ಇಟ್ಟಿದ ತಕ್ಷಣ ನೋಡಿ ಬಳ್ಳಿ ಆಗಕ್ ಸ್ಟಾರ್ಟ್ ಆಯ್ತು. ಬಳ್ಳಿ ತರ ಹೋಗಕ್ಕೆ ಇಲ್ಲ, ನೋಡಿದ್ರಾ ಅಲ್ವಾ? ಎಸ್ ಅವರಿಬ್ರು ವಾಕಿಂಗ್ ಹೋಗೋರು, 3 ಜನ ಹೋಗಪ್ಪ ನೀನು ವಾಕಿಂಗಿಗೆ. ಇವನಿಗೆ ಗೊತ್ತೇ ಆಗಿಲ್ಲ ಪಾಪ. ಹೊರಗೋಗು, ಸರಿ. ಒಳಗೆ ಎಲ್ಲಿಗೂ ಹೋಗಂಗಿಲ್ಲ, ಬಂದ್ಬಿಡ್ತಾರೆ. ಎಲ್ಲ ಬಿಟ್ರಿ ಬೆಲ್ಲ. ನಿಮ್ಗೆ ಮೊಟ್ಟೆ ಬೇಕು, ಮೊಟ್ಟೆ ತಗೊಂಬನ್ನಿ. ಬೆಲ್ಲ ಬ್ರೌನಿ ಬಾಯ್ ಬಾ. ಬ್ರೌನಿ ಒಳಗೆ ಹೋಗೋಣ. ಹೋಗು ಬ್ರೌನಿ ಒಳಗಡೆ. ಹೋಗಿ ಹೊರಗಡೆ. ಬಾರಿಲಿ. ಅಯ್ಯೋ ಬಾಯ್. ಓಕೆ, ಇವತ್ತು ನಾವು ಒಂದು ಆ್ಯಪ್ ಬಗ್ಗೆ ಮಾತಾಡಬೇಕು. ಸೊ ನಾವು ನಿಜವಾಗ್ಲೂ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನಾವು ಮೋಸ ಹೋಗಿದ್ದೀವಿ. ಯಾವ ಆ್ಯಪು ಅಂತಂದರೆ ಜಾರ್ ಆ್ಯಪು. ಜಾರ್ ಗೋಲ್ಡ್ ಸೇವಿಂಗ್ಸ್ ಆ್ಯಪ್ ಇದೆಯಲ್ಲ, ಸೊ ಅದರಲ್ಲಿ ಏನಂದರೆ ಅಂದರೆ ನಮ್ಮದು ಆಟೋಪೇ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ವಿ. ಇವರಿಬ್ರು ಆಟೋಪೇ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ರು. ಡೈಲಿ ಒಂದು 500ವರೆಗೂ ಆಟೋಪೇ ಹಾಕಿ ಬಿಟ್ಬಿಟ್ಟಿದ್ರು. ಅಂದರೆ ಡೈಲಿ 500 1000 ರೂಪಾಯಿ ಟೋಟಲ್. ಸರಿ. ಹಾಂ, ಇವರು ಡೈಲಿ 500 ಇಬ್ರು ಮೊಬೈಲಲ್ಲೂ ಹಾಕಿ ಆಟೋಪೇ ಹಾಕಿ ಬಿಟ್ಬಿಟ್ಟಿದ್ರು. ಪಾಪ ನಾವು 500 ಅಮ್ಮ ಪಾಪ 1,500 ರೂಪಾಯಿ ಆಟೋಪೇ ಕೊಟ್ಬಿಟ್ಟಿತ್ತು. ಸೊ ಡೈಲಿ ಕಟ್ ಆಗುತ್ತದು, ಒಂದು ದಿನ ಮಿಸ್ ಇಲ್ಲ. ಡೈಲಿ ಆಟೋಪೇ ಕಟ್ ಆಗ್ತಾ ಹೋಗುತ್ತೆ. ಎಮರ್ಜೆನ್ಸಿಗೆ ಬೇಕು ಅಂತ ಅಂದ್ರೆ ಇವಾಗ ನಿಮ್ದೊಂದು 1,000 ರೂಪಾಯಿ ಇಟ್ಕೊಳ್ರಿ. ಎಕ್ಸಾಂಪಲ್ 1,000 ರೂಪಾಯಿ ಅಲ್ಲಿತ್ತು ಅಂದ್ರೆ 300 ರೂಪಾಯಿ ಅವ್ರು ಇಟ್ಕೊಂತಾರೆ ತಾನೆ. 1,000 ರೂಪಾಯಿ ಅಂದ್ರೆ 250 ರೂಪಾಯಿ, 280 ರೂಪಾಯಿ, 750 ರುಪೀಸ್ ಅಷ್ಟೇ ನಿಮಗೆ ಕೊಡ್ತಾರೆ. ಸೊ ಎಮರ್ಜೆನ್ಸಿಗೆ ಬೇಕು, ನೀವು ಎತ್ಕೊಬೇಕು ಅಂತ ಅಂದ್ರೆ, ಮತ್ತೆ ಗೋಲ್ಡ್ ತಗೊಬೇಕಾದ್ರೂ ಅಷ್ಟೇ. ನೀವು 1 ಲಕ್ಷ ಮಾಡಿರ್ತೀರಾ ಅಂದ್ರೆ ನೀವು 1000ಗೆ 250 ಇಟ್ಕೊಂತಾರೆ ಅಂದ್ರೆ ಅದನ್ನೇ 10,000 ರೂಪಾಯಿಗೆ ಯೋಚನೆ ಮಾಡಿ. ಸೊ ಅದೇ 1 ಲಕ್ಷಕ್ಕೆ ಎಷ್ಟು ಕೊಡ್ತಾರೆ ಗೊತ್ತಾ? 70,000 ರೂಪಾಯಿ ಕೊಡ್ತಾರೆ, 75,000 ರೂಪಾಯಿ. ಇನ್ನ 25,000 ರೂಪಾಯಿ ಅವ್ರು ಇಟ್ಕೊಂತಾರೆ. ಏನಕ್ಕೆ ಬೇಕು ಅಷ್ಟೊಂದು ದುಡ್ಡು? ಅವ್ರು ಏನಕ್ಕೆ ಕಟ್ ಮಾಡಬೇಕು? ಮತ್ತೆ ಏನು ಅವಶ್ಯಕತೆ ಇದೆ ಹೇಳಿ? ಈಗ ಅದೇನೆ, ಈಗ ನಾನು ಇವ್ರಿಗೆಲ್ಲ ಹೋಲ್ಸಿದ್ರೆ ನಾನು ಬುದ್ಧಿವಂತನಪ್ಪ. ತಿಂಗಳ ಗೋಲ್ಡ್ ಶಾಪ್ ಹೋಗ್ತೀನಿ, ಅಲ್ಲಿ 10,000 ರೂಪಾಯಿ ನನ್ನ 10,000 ಹಾಕ್ಬಿಟ್ಟು ಬರ್ತೀನಿ. ಸೊ ಇವ್ರುಗಳು ನಿಜವಾಗ್ಲು ನನಗೆ ಅದ್ರ ಮೇಲೆ ಮುಂಚೆಯಿಂದನೂ ನಂಬಿಕೆ ಇರಲಿಲ್ಲ. ಇವ್ರುಗಳು ಸುಮ್ಮನೆ ಹಾಕಿದ್ರು, ಯಾಮಾರಿದ್ರು. ಸೊ ನಾನು ನಿಮ್ಗೆ ಹೇಳೋದು, ಈ ಥರ ನೀವು ದುಡ್ದಿರೋ ದುಡ್ಡನ್ನ ನೀವೇ ಆ ಕಡೆ ಎಲ್ಲ ಒಂದು ಉಂಡಿಗೆ ಹಾಕ್ಬಿಟ್ರು ಅಷ್ಟು ದುಡ್ಡು ನಿಮಗೆ ಸಿಗುತ್ತಲ್ಲ. ಯಾವನೋ ಎದೆ ಮೇಲೆ ಯಾವನೋ ತಿನ್ನೋದಕ್ಕೆ. ಈಗ ಏನಾಗಿರೋದು ಪ್ರಾಬ್ಲಮ್ ಅಂದ್ರೆ ಕೈಯಲ್ಲಿ ದುಡ್ಡು ಸಿಗ್ತಾ ಇಲ್ಲ, ಅದು ಅದಕ್ಕೆ ಹೇಳ್ತಿರೋದು. ನಿಮ್ಗೆ ಇವಾಗ ಸ್ಯಾಲ್ರಿ ಬರುತ್ತೆ, ನಾನು ಹಂಗೆ ಮಾಡೋದು. ಸ್ಯಾಲ್ರಿ ಬಂದಿದ್ದ ದಿನಾನೇ, ಸ್ಯಾಲರಿ ಡೇ ಏನಿರುತ್ತೋ ಅವತ್ತೊಂದು ದಿನಾನೇ 10,000 ರೂಪಾಯಿ ನಂದಲ್ಲ ಅಂದ್ಬಿಟ್ಟು ಹೋಗಿ ಹಾಕ್ಬಿಟ್ಟು ಎಷ್ಟೇ ಬಿಸಿ ಇದ್ರು ಕಟ್ಬಿಟ್ಟು ಬಂದ್ಬಿಡ್ತೀನಿ. ನಾವು ಇನ್ಮೇಲೆ ಯಾವ ಆ್ಯಪನ್ನು ನಂಬಲ್ಲ ದೇವೆ. ಸೊ ಅದಕ್ಕೆ ಹೇಳೋದು, ಏನು ಗೊತ್ತಾ, ನೀವು ಕಷ್ಟಪಟ್ಟು ದುಡಿಯೋ ದುಡ್ಡನ್ನ ನೀವು ಯಾವುದೋ ಆ್ಯಪಲ್ಲಿ ಇಟ್ಬಿಟ್ಟು ಯಾವನೋ ತಿನ್ನೋ ಥರ ಏನಕ್ಕೆ ಮಾಡ್ತೀರಾ ಹೇಳ್ರಿ? ಏನಕ್ಕೆ ಹಾಕ್ತೀರಾ? ಎಷ್ಟೋ ಜನ ಜಾರ್ ಆ್ಯಪ್ನ ಯೂಸ್ ಮಾಡ್ತಿದ್ದೀರಲ್ಲ. ಸೊ ನಿಮಗೂ ಅಷ್ಟೇ ಗೊತ್ತಿರುತ್ತೆ. ದಯವಿಟ್ಟು ಈ ಥರ ಎಲ್ಲ ಸ್ಕ್ಯಾಮ್ ಇದೆಲ್ಲ ಸ್ಕ್ಯಾಮ್. ನನ್ನ ಕೇಳಿದ್ರೆ ಸ್ಕ್ಯಾಮ್ ಇದೆ, ತುಂಬಾ ಸ್ಕ್ಯಾಮ್. ಏನ್ ಗೊತ್ತಾ, ತುಂಬಾ ಬೇಜಾರಾಯ್ತು ನಮ್ಗೆ. ಎಷ್ಟು ದುಡ್ಡು ನಮ್ದು ಹೋಗಿರೋದು. ಮತ್ತೆ ಅಲ್ಲ, ನಮ್ದು ಎಷ್ಟು ದುಡ್ಡು ಹೇಳಿ ಹೋಗಿರೋದು. ಅಮ್ಮಂದ್ರಲ್ಲಿ ಇಲ್ಲ ಅಂದ್ರು 2,500-3 ಸಾವಿರ ಹೋಯ್ತು. ಅಂದ್ರೆ ಅಮ್ಮ ಎಷ್ಟು ದುಡ್ಡು ಹಾಕಿತ್ತೇಳು? ಅಮ್ಮ ಅದು ಅಂದ್ರೆ ಹಳೇದೆಲ್ಲ ಬಿಟ್ಬಿಟ್ಟು ಈಗ ಮೊನ್ನೆ ರೀಸೆಂಟ್ ಇಲ್ಲ 10-11 ಸಾವಿರ ಆಗಿತ್ತು. ಅದ್ರಲ್ಲಿ 2,500 ಸಾವಿರ ಇಟ್ಕೊಂಡ್ರು ಅವರು. 3 ಸಾವಿರ ಇಟ್ಕೊಂಡು 3 ಸಾವಿರ ಇಟ್ಕೊಂಡ್ರು ಆಯ್ತಾ, 10,000 ರೂಪಾಯಲ್ಲಿ. ನನಗೆ ಗೊತ್ತೇ ಆಗಿಲ್ಲ, ನಮ್ಗೆ ತುಂಬಾ ಬೇಜಾರಾಯ್ತು. ಮತ್ತಿನ್ನೇನು ಇನ್ನೊಂದೇನು ಗೊತ್ತಾ, ನಾವು ಆಟೋಪೇ ಎಲ್ಲ ಆಫ್ ಮಾಡಿಬಿಟ್ಟು
ಎಲ್ಲ ಡಿಲೀಟ್ ಮಾಡಾಕಿದೀವಿ. ಹಂಗೂ ಆದ್ರೂ ಕಟ್ಟ ಅಮ್ಮಂದ್ರಲ್ಲ ಫ್ರೀ ಆ್ಯಪ್ ಅದು ಏನು ಗೊತ್ತಾ, ನೀವು ದಯವಿಟ್ಟು ಅದರಲ್ಲಿ ಜಾರ್ ಆ್ಯಪಲ್ಲಿ ಹೋಗಿ ನೀವು ಸ್ಟಾಪ್ ಮಾಡ್ತಿರಲ್ಲ, ಅದಾದ್ಮೇಲೆ ಫೋನ್ ಪೇಲೋ ಗೂಗಲ್ ಪೇಲೋ ಪೇಟಿಎಮ್ ಅಲ್ಲ ಅದು ಯಾವ್ದ್ರಲ್ಲಿ ನೀವು Autopay option ಅಂತ ಆಟೋಪೇ ಇರುತ್ತೆ. ಇರ್ತಿದೆ, ಆಟೋಪೇ ಹೋಗಿ ಅಲ್ಲಿ ನೀವು ಆಫ್ ಮಾಡಬೇಕು, ಇಲ್ಲ ಅಂದ್ರೆ ಕಟ್ ಆಗ್ತಾನೆ ಇರುತ್ತೆ. ಅಮ್ಮನೂ ಅಷ್ಟೇ. ಅಮ್ಮನೂ ಅಷ್ಟೇ. ಜಾರ್ ಆಪ್ನ ಡಿಲೀಟೇ ಮಾಡ್ಬಿಟ್ಟಿತ್ತು, ಆಟೋಪೇ ಎಲ್ಲ ಆಫ್ ಮಾಡ್ಬಿಟ್ಟು ಅದ್ರಲ್ಲಿ. ಮತ್ತೆ ಡೈಲಿ ಅಮ್ಮ ಹೇಳೋದು, ಯಾಕೋ 1,500 ರೂಪಾಯಿ ಇಲ್ಲ 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 ಅಂತ ಡೈಲಿ ಅನ್ನೋದು. ನಾವೇನ್ ಅನ್ಕೊಂತಿದ್ವಿ ಅಮ್ಮ ಒಂದೊಂದ್ ಸತಿ ಅವಾಗ ಹಂಗೇನೆ ಅಂದ್ರೆ ಯಾವ್ದಕ್ಕೋ ಪೇ ಮಾಡ್ಬಿಟ್ಟು ಬಂದ್ಬಿಡೋರು, ಮರ್ತೋಗೋರು. ನಾವು ಅಮ್ಮ ಹಂಗೇನೆ ಬಿಡು ಮರ್ತೋಗುತ್ತೆ ಆಮೇಲೆ ಹೇಳ್ತಾ ಇರುತ್ತೆ ಅಂತ ನಾವು. ಮೊನ್ನೆ ನಾನು ನೋಡಿದ್ದು ಮೊನ್ನೆ ಅಮ್ಮ ಕೊಡಮ್ಮ ಇಲ್ಲಿ ಚೆಕ್ ಮಾಡೇ ಬಿಡ್ತೀನಿ ಹಿಂಗ ಅಂತೀಯಲ್ಲ ನಿನಗೆ ತೋರಿಸ್ಬಿಡ್ತೀನಿ ಅಂದ್ಬಿಟ್ಟು ಚೆಕ್ ಮಾಡ್ತೀನಿ. ಆಟೋಪೇ ಆಪ್ಷನ್ ಅಲ್ಲಿ ಆ್ಯಪೇ ಇಲ್ಲ ಅಮ್ಮನ ಹತ್ರ, ಜಾರ್ ಆ್ಯಪು ಡೈಲಿ ಕಟ್ ಆಗ್ತೈತೆ. ಪಾಪ ಅಮ್ಮ ಅದೇ ಹೇಳ್ತಾ ಇರೋದು, ನಂದು ಕಟ್ ಆಗ್ತೈತೆ. ಆಮೇಲೆ ಅಲ್ಲಿ ಏನಕ್ಕೆ ಈ ತರ ಆಗ್ತೈತೆ ಅಂತ ಅಂದ್ಬಿಟ್ಟು ಫೋನ್ ಪೇಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲ ಆಟೋಪೇ ಆಪ್ಷನ್ ಅಲ್ಲಿ ಕಟ್ ಆಗ್ತೈತೆ. ಅದಕ್ಕೆ ಯಾರು ಮೋಸ ಹೋಗ್ಬಾರ್ದು. ನಮಗಿದು ಏನ್ ಗೊತ್ತಾ, ನಾವು ಆ್ಯಪ್ ಬಗ್ಗೆ ಮಾತಾಡ್ತಿಲ್ಲ ಏನಿಲ್ಲ, ನಮ್ಗಾಗಿದ್ದು ಇದು ಸ್ಕ್ಯಾಮ್ ಅಂತಾನೆ ನಾವ್ ಹೇಳೋದು. ಏನಕ್ಕೆ ಅಂದ್ರೆ ನಾವು ಅಷ್ಟು 1,000 ರೂಪಾಯಿ ಹಾಕ್ತಿವಿ, ನಾವು ಅಷ್ಟು ದುಡ್ಡು ಹಾಕ್ತಿವಿ ಆಯ್ತಾ. ದುಡ್ಡು ಹಾಕಿದ್ಮೇಲೆ 1 ರೂಪಾಯಿ ಇಟ್ಕೊಳ್ಳೋ ಅವಶ್ಯಕತೆನೇ ಅವ್ರಿಗಿಲ್ಲ. ಆಯ್ತು ಇಟ್ಕೊಂತಾರ ಏನು, ಇವಾಗ 1,000 ರೂಪಾಯಿಗೆ 20 ರೂಪಾಯೋ 10 ರೂಪಾಯೋ ಬೇಡಪ್ಪ, 20 ರೂಪಾಯಿ 25 ರೂಪಾಯಿ ಇಟ್ಕೊಳ್ಳಿ ಅದೇ ಆಯ್ತು. 1,000 ರೂಪಾಯಿ 300 ರೂಪಾಯಿ 300 ರೂಪಾಯಿ ಇಟ್ಕೊಂಡ್ರೆ ಏನ್ ಅವಶ್ಯಕತೆ ಇದೆ ಮತ್ತೆ ಏನಕ್ಕೆ? ಸ್ಮಾಲ್ ಅಮೌಂಟ್. ನಮ್ ದುಡ್ಡನ್ನ ಅವ್ರು ಕೊಟ್ಬಿಟ್ಟು ಅವ್ರ ಹತ್ರ ನಾವು ತಗ್ಲಾಕೊಂಡ್ವಿ. 100 ರೂಪೀಸ್ ಬೇರೆ ಲಾಕ್ ಮಾಡಿಟ್ಟಿರ್ತಾರಂತೆ ಸೆಕ್ಯೂರಿಟಿ ರೀಸನ್ಗೆ. ಅದೇ ಏನ್ ಗೊತ್ತಾ, ಜಾರ್ ಆ್ಯಪ್ ಎಲ್ಲಾರು ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ಜಾರ್ ಆ್ಯಪ್ ಏನಿದೆ ಸೊ ಅದು ನಿಜವಾಗ್ಲೂ ಸ್ಕ್ಯಾಮ್ ಆ್ಯಪ್ ಅದು. ದಯವಿಟ್ಟು ಯಾರು ಯೂಸ್ ಮಾಡೋಕೆ, ಈ ಬಡವರು ಹೇಳ್ತಾ ಇರೋದು ಎಸ್ಪೆಷಲಿ ಪಾಪ ಈ ದಿನಗೂಲಿ ಮಾಡೋರು, ಮತ್ತೆ ಏನು ಈ ಸ್ವಲ್ಪ ಒಂದು ತುಂಬಾ ಪಾಪ ಕೆಲವ್ರಿಗೆ ಎಲ್ಲಾರ್ಗು ಬಡವ್ರಿಗೂ ಆಸೆ ಇರುತ್ತೆ, ನಾನು ಚಿನ್ನ ಹಾಕ್ಬೇಕು ಅದು ಇದು ಅಂತ. ಸೊ ಎಲ್ಲ ಏನ್ ಮಾಡ್ತಾರೆ ಗೊತ್ತಾ, ಅದ್ರಲ್ಲಿ 10 ರೂಪಾಯಿಂದ ನೀವು ಹಾಕ್ಬೋದಲ್ಲ. ಸೊ ಪಾಪ ಎಲ್ಲ ಏನ್ ಮಾಡ್ತಾರೆ 50 ರೂಪಾಯಿ 100 ರೂಪಾಯಿ ಹಾಕಿ ಬಿಟ್ಬಿಡ್ತಾರೆ ಆಟೋಪೇ ಆಗೋ ಥರ. ಸೊ ಅವರು ತಗೊಳ್ಳೋ ಆಸೆಯಲ್ಲಿ ಇರ್ತಾರೆ, ಹಾಕಿ ದಯವಿಟ್ಟು ಹಂಗೆ ಮಾಡಬೇಡಿ. ಯಾವ್ದೋ ಉಂಡಿ ತುಂಬಾ ತುಂಬಾ ಇಟ್ಕೊಂತಿದ್ದಾರೆ, ಅದು ಹುಷಾರಾಗಿ ಇದ್ ಮಾಡಿ. ನನ್ನ ಕೇಳಿದ್ರೆ ಯಾವ್ದೋ ಉಂಡಿಗೆ ಹಾಕಿ ನಿಮ್ದಲ್ಲ ಅಂತ ಅಲ್ಲಿಗೆ ಹಾಕು, ಅಷ್ಟು ದುಡ್ಡು ನೀವು ತಗೊಬೋದು. ಪಾಪ ಈ ಬಡವರು ಇವ್ರನ್ನೆಲ್ಲ ಕಿತ್ತು ತಿನ್ನೋ ಅಂತ ಆ್ಯಪ್ ಇದು. ನಾವು ಅಷ್ಟೇ ಎಷ್ಟು ಹೊಟ್ಟೆ ಉರಿಯುತ್ತೆ, ನಾವು ಕಷ್ಟಪಟ್ಟು ಹೇಳೋದು ನಾವೇ ಇಷ್ಟು ದುಡಿದ್ರು ನಮ್ಗೆ 300 ರೂಪಾಯಿ ಹೋಯ್ತು ಅಂದ್ರೆ ಎಷ್ಟು ಹೊಟ್ಟೆ ಉರಿಯುತ್ತೆ. ಅದೇ 300 ರೂಪಾಯಿ ಹೋಗಿ ಒಬ್ಬ ಹೊಟ್ಟೆ ತುಂಬಾ ಬಿರಿಯಾನಿ ತಿಂತಾನೆ, ಮಟನ್ ಬಿರಿಯಾನಿನ. ಒಬ್ಬ ಬಡವರು ಏನು ದಿನಗೂಲಿ ಮಾಡೋರು ಮನೆಗೆ ಅರ್ಧ ಕೆಜಿ ಮಟನ್ ತಗೊಂಡೋಗ್ಬಿಡ್ತಾರೆ, 1/4 ಕೆಜಿ. ಸೊ ದಯವಿಟ್ಟು ಇದು ಈ ತರ ಎಲ್ಲ ನಂಬಿ ಸ್ಕ್ಯಾಮ್ ಆಗ್ಬೇಡಿ, ಯಾವ ಆ್ಯಪು ನಂಬೇಡ್ರಿ. ಈಗ ನಾವೇ ಒಂದಲ್ಲ ಒಂದಿನ ಈ ತರ ಯಾವ್ದೋ ಒಂದು ಜಾರ್ ಆ್ಯಪ್ ತರನೇ ಯಾವ್ದೋ ಒಂದು ಆ್ಯಪ್ನ ಪ್ರಮೋಟ್ ಮಾಡಿದ್ರು ನಮ್ಮನ್ನು ನಂಬೇಡ್ರಿ. ನಾವ್ ಹೇಳೋದು ಯಾರನ್ನೂ ನಂಬೇಡ್ರಿ. ಈಗ ನಮ್ ಕೆಲ್ಸ ಏನ್ ಗೊತ್ತಾ, ಸೊ ನಮಗೂ ಇವಾಗ ಏನೋ ಪ್ರಮೋಷನ್ ಅದು ಇದು ಅಂತ ಅಂದಾಗ್ಲೇ ನಾವು ಮಾಡ್ಬೇಕಾಗುತ್ತೆ. ಸೊ ಕೆಲವೊಂದನ್ನ ನಾವು ನಮ್ಮ ಬಗ್ಗೆ ಹೇಳ್ತಿದೀವಿ. ನಾವೇನೇ ಒಂದು ಪ್ರಮೋಟ್ ಮಾಡಿದ್ರು ಆ ವಿಡಿಯೋದಲ್ಲಿ ಹೇಳಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಳ್ತೀವಿ. ಸೊ ಇದು ನಾವು ಮಾಡಿದ ಪ್ರಮೋಷನ್ ಹಳೆ ವಿಡಿಯೋ, ಅದನ್ನ ನಂಬೇಡ್ರಿ ಅಥವಾ ನಂಬೇಕು ಆಗಲ್ಲ. ಸೊ ಅಂದ್ರೆ ನಾವು ಅಷ್ಟೇ ಜೆನ್ಯೂನ್ ನೋಡಿನೇ ಮಾಡೋದು. ನಮ್ಗೆ ತುಂಬಾನೇ ಇರಾವೇಣ ಒಂದ್ ನಿಮಿಷ, ನಮ್ಗೆ ತುಂಬಾನೇ ಪ್ರಮೋಷನ್ಸ್ ಬರುತ್ತೆ. ಈಗ ಯಾವ ತರ ಬರುತ್ತೆ, ರಮ್ಮಿ ಅಂತದೆಲ್ಲ ಬರುತ್ತೆ. ನಮ್ಗೆ ಅವರು ಲಕ್ಷ ಕೊಡ್ತೀನಿ ಅಂತಾರೆ, ಡೇಟಿಂಗ್ ಆಪ್ಸ್ ಅಂತೆ ಅದು ಇದು. ಬಟ್ ಏನಕ್ಕೆ ಗೊತ್ತಾ, ಇವಾಗ ಅಷ್ಟೆಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳೋದು ಏನಕ್ಕೆ ಗೊತ್ತಾ, ಸೊ ಈಗ ಯಾರು ಪ್ರಮೋಟ್ ಮಾಡ್ತಿಲ್ಲ, ಓಕೆನಾ. ಸೊ ಹಂಗಿದ್ದಾಗ ಯಾರು ಮಾಡ್ತಾರೋ ಅವ್ರಿಗೆ ದುಡ್ಡು ಕೊಟ್ಬಿಡೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಬಟ್ ನಾವು ಅಷ್ಟೇ ನೋಡಿ ಮಾಡಿನೇ ಮಾಡ್ತೀವಿ, ಓಕೆನಾ. ಇವಾಗ ಎಮ್ಮ ಮ್ಯಾಟ್ರೆಸ್ ಇವೆಲ್ಲ ನೋಡ್ರಿ, ಎಮ್ಮ ಮ್ಯಾಟ್ರೆಸ್ ನ ದಯವಿಟ್ಟು ಖಂಡಿತವಾಗ್ಲೂ ತಾಳ್ರಿ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ನನಗೆ ಸೊ ಈ ತರ ಸುಳ್ಳು ಹೇಳ್ಬಾರ್ದು, ಹೌದು. ಸೊ ಆತರ ನಮ್ಗೆ ಗೊತ್ತಿಲ್ಲದೆ ಕೆಲವೊಂದನ್ನ ಇವಾಗ ನಂಬಿ ನಾವು ಪ್ರಮೋಟ್ ಮಾಡಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ನಾವ್ ಹೇಳ್ತೀವಿ ಅದು ಒರಿಜಿನಲ್ ಫೇಕಾ ಏನು ಅಂದ್ಬಿಟ್ಟು. ಸೊ ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ, ಜಾರ್ ಆಪ್ನ ಮಾತ್ರ ನಂಬೇಡಿ. ಬ್ರೇಕ್ಫಾಸ್ಟ್ ರೆಡಿ. ಬೆಲ್ಲಂದು ನಾವೇ ಪುಳಿಯೋಗರೆ ತಿಂದಿವಿ, ಬೆಲ್ಲನ್ ಬ್ರೇಕ್ಫಾಸ್ಟ್ ನೋಡಿ. ಕೊಡೆ ಪಾಪ ಹೋಗ್ಲಿ, ಬಿಸಿ ತುಂಬಾ ಬಿಸಿ. ಸ್ವಲ್ಪ ಉಪ್ಪು ಮಾಡಿ. ಎಷ್ಟು ಮೊಟ್ಟೆ ಆಯ್ತು? 2 ಮೊಟ್ಟೆ.
ಡ್ಯಾಡಿ ಬೇಡ ನೋಡಿ ಹೊಟ್ಟೆ ಹಸ್ಕೊಂಡಿರ್ತಾಳೆ ಪಾಪ, ಹಾಲು ಕುಡಿಸ್ತಾಳಲ್ಲ ಮಕ್ಳಿಗೆ. ಸೀರೆ ಬಾಯಿ ಸುಟ್ಕೊಂಡ್ರೆ ಅಷ್ಟೇ. ನಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ತಾನೇ ಡಾಕ್ಟರ್. ಅಂದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಒಂದು ಏನದು ಬಾಯ್ಲ್ಡ್ ಎಗ್ ಕೊಡಿ, ಇಲ್ಲಾಂದ್ರೆ ಆಮ್ಲೆಟ್ ಮಾಡಿ ಕೊಡಿ. ತಿನ್ನಲ್ಲ ಅವಳು, ಬಾಯ್ಲ್ಡ್ ಎಗ್ ತಿನ್ನಲ್ಲ ಅವಳು, ಅದಕ್ಕೆ ಬಾಯ್ಲ್ಡ್ ಎಗ್ ಎಲ್ಲೋ ಮಾತ್ರ ತಿನ್ಕೊಳ್ಳೋದು, ವೈಟ್ ತಿನ್ನಲ್ಲ. ಇವರು ಅಷ್ಟೇ. ನೋಡಿ ಇಲ್ಲಿ ಇವಳು ಬಂದು ಇಲ್ಲಿ ಕೂತವಳೆ, ಇವಳು ತಿನ್ನಲ್ಲ, ಎಗ್ ತಿನ್ನೋದೇ ಇಲ್ಲ. ಅವ್ನು ತಿನ್ನಲ್ಲ. ಅದಕ್ಕೆ ಇವಾಗ ಮೊಸರನ್ನ ತಿರುಗ್ತೀನಿ, ಇವಾಗ ಮೊಸರನ್ನ. ಸರಿ ಮೊಸರನ್ನ ನಿನ್ಗೆ ಇವಾಗ 3 ಜನಕ್ಕೂ ಮೊಸರನ್ನ ತಿನ್ನಿಸ್ತೀವಿ. ಅವ್ರಿಗೆ ತಿನ್ಮಗ್ಳೆ ತಿನ್ಬಿಟ್ಲಪ್ಪ, ಮುಗಿದ್ಲು ನೋಡಿ. ಸರಿ ಇಲ್ಲ ಇಲ್ಲಿ ಇಲ್ಲಿ ಮಗನೆ ತಗೋ. ಬಿಸಿ ಇದೆ, ತಿಂತವ್ರ ಕಣೆ. ಸ್ವಲ್ಪ ಫ್ಯಾನ್ ಹಾಕಿ ಸ್ವಲ್ಪ ಇದಾಗಿ. ಅಯ್ಯೋ ತಿಂತವ್ರೆ ಆಗ್ಲಿ, ಹಾಗಾದ್ರೆ 3 ಜನಕ್ಕೂ ಕೊಡ್ತೀನಿ. ಹ್ಮ್. ಆಮೇಲೆ ಮೊಸರನ್ನ ಕೊಡ್ತೀನಿ. ಶೆಡಿಗೂ ಕೊಡ್ರಿ. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಈ ಮಕ್ಳಿಗೆಲ್ಲ ನಾವು ಆಮ್ಲೆಟ್ ತಿನ್ನಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.